ನಿಮಗೂ ಹಾಗೆ ಅನಿಸ್ತಾ? ನನಗೂ ಹಾಗೆ ಅನಿಸ್ತಿದೆ. ದ ಫೈನಲ್ ರೋರ್ ಅಂತ ಹೇಳಿ ರಿಮೇಕ್ ಸಿನಿಮಾನ ಮಾಡೋದಾ? ಅದರಲ್ಲೂ ಇಂಥ ದೊಡ್ಡ ಸೂಪರ್ ಸ್ಟಾರ್. ದೇವ್ರೆ, ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾದೊಳಗೆ ಹೋಗೋಣವಾ? ಜನನಾಯಕನ್ ಇದು ವಿನೋದ್ ಅವರು ಡೈರೆಕ್ಟ್ ಮಾಡಿ ದಳಪತಿ ವಿಜಯ್ ಅವರು ಆಕ್ಟ್ ಮಾಡಿರುವಂಥ ಚಿತ್ರ. ಈ ಚಿತ್ರದ ಮೊದಲ ಸಾಂಗ್ ರಿಲೀಸ್ ಆದಾಗಲೇ ಎಲ್ರಿಗೂ ಡೌಟ್ ಶುರು ಆಗಿತ್ತು, ಇದು ನಮ್ಮ ಬಾಲಯ್ಯ ಅವರು ಮಾಡಿರೋ ಭಗವಂತ ಕೇಸರಿ ಚಿತ್ರದ ತರ ಇದೆಯಲ್ಲ ಅಂತ. ಬಟ್ ಇವಾಗ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಅದನ್ನ ನೋಡಿದ್ಮೇಲಂತೂ ಬರೀ ಕತೆ ಅಲ್ಲ, ಕ್ಯಾರೆಕ್ಟರ್ಸ್ ಇನ್ಕ್ಲೂಡಿಂಗ್ ದ ಕ್ಯಾರೆಕ್ಟರ್ ನೇಮ್ ಕೂಡ ಸೇಮ್ ಇವೆ. ಅಲ್ಲ, ಇಂಥ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ನ ಕೊನೆಯ ಚಿತ್ರ, ಫ್ಯಾನ್ಸ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಕೊನೆಯ ಬಾರಿ ಅಂತ ಅವರೇ ಹೇಳ್ಕೊಂಡಿರೋ ಹಾಗೆ ರಿಮೇಕ್ ಮಾಡೋದಾ? ಈ ಸಿನಿಮಾದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ಗಳಿವೆ. ಎಸ್, ಟ್ರೈಲರ್ ವಿಷಯಕ್ಕೆ ಬರೋದಾದ್ರೆ ಟ್ರೈಲರ್ ಕಟ್ ಚೆನ್ನಾಗಿದೆ. ದಳಪತಿ ವಿಜಯ್ ಫ್ಯಾನ್ಸ್ಗೆ ಇಷ್ಟ ಆಗೋ ರೀತಿ ಎಲಿವೇಶನ್ ಮತ್ತು ಆ ಎಲಿಮೆಂಟ್ಸ್ಗಳು ಏನೇನು ಬೇಕೋ ಅವೆಲ್ಲವೂ ಇಲ್ಲಿ ಕ್ರಿಯೇಟ್ ಆಗಿದ್ದಾವೆ. ಅಂಡ್ ಮೈಂಡ್ ಯು, ಭಗವಂತ್ ಕೇಸರಿ ಕೂಡ ಒಳ್ಳೆ ಚಿತ್ರನೇ. ಅದರಲ್ಲಿ ಶ್ರೀಲೀಲಾ ಅವ್ರು ಮಾಡಿದ್ರು, ಇದರಲ್ಲಿ ಮಮಿತಾ ಬಿಜು ಅವ್ರು ಮಾಡಿದ್ದಾರೆ. ಆ ಸಿನಿಮಾ ರಿಲೀಸ್ ಆಗಿ ಇನ್ನೂ 2 ವರ್ಷ ಕೂಡ ಆಗಿಲ್ಲ, ಆಗ್ಲೇ ರಿಮೇಕ್ ಮಾಡೋದಾ? ಅದು ಈ ಟೈಮ್ನಲ್ಲಿ ದಳಪತಿ ವಿಜಯ್ ಅವರ ಕೊನೆ ಚಿತ್ರಕ್ಕೆ. ಇದು ಒಂದೇ ನಮ್ಮ ಪ್ರಶ್ನೆ ಅಷ್ಟೇ. ಇನ್ನು ಈ ಚಿತ್ರನ KVN ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ಪ್ರಕಾರ ಸ್ಕ್ರೀನ್ ಪ್ಲೇನ ಅಲ್ಲಲ್ಲಿ ತಿರುಗಿಸಿರ್ತಾರೆ, ವಿಜಯ್ ಅವರ ಪೊಲಿಟಿಕಲ್ ಕೆರಿಯರ್ಗೆ ಬೇಕಾಗೋ ಹಾಗೆ. ಅದೊಂದೇ ಒಳ್ಳೆ ವಿಷಯ ಈ ಟ್ರೈಲರ್ ನಲ್ಲಿ ನನಗೆ ಕಾಣಿಸಿದ್ದು. VFX ಕ್ಲೋಸ್ ಅಪ್ ನಲ್ಲಿ ಓಕೆ, ಬಟ್ ವೈಟ್ ಶಾರ್ಟ್ಸ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಎದ್ದು ಕಾಣಿಸ್ತಾ ಇದೆ. ತುಂಬಾನೇ ವರ್ಕ್ ನಡಿಬೇಕಿದೆ. ಇನ್ನ ಗೊತ್ತಿಲ್ಲ, ಇರೋದೇ ಇನ್ನು 6 ದಿವಸ, ಹೇಗಿರುತ್ತೋ ಏನೋ. ಇನ್ನು ಚಿತ್ರಕ್ಕೆ ಅನಿರುದ್ಧ್ ಅವರ ಮ್ಯೂಸಿಕ್ ಇದೆ. 2 ಸಾಂಗ್ಸ್ಗಳು ಆಲ್ರೆಡಿ ಹಿಟ್ ಆಗಿದಾವೆ. ಒಳ್ಳೆ BGM ಅಂತೂ ಇದ್ದೇ ಇರುತ್ತೆ, ಫ್ಯಾನ್ಸ್ ಗಳಿಗೆ ಹಬ್ಬ. ಸೊ ನೋಡೋಣ, ವಿಜಯ್ ಅವರ ಕೊನೆಯ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಸದ್ದು ಮಾಡುತ್ತೆ, ಎಷ್ಟನ್ನ ಕಲೆಕ್ಟ್ ಮಾಡುತ್ತೆ ಮತ್ತು ಹೇಗಿದೆ ಅಂತ. ಬಟ್ ಐ ಆಮ್ ಹೋಪಿಂಗ್ ಇದು ರಿಮೇಕ್ ಆಗದೆ ಇರಲಿ ಅಂತ. ಸೊ ಇದಾಗಿತ್ತು ಜನನಾಯಕನ್ ಟ್ರೈಲರ್ನ ರಿವ್ಯೂ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ವಿಡಿಯೋನ ಮುಗಿಸುವಂಥ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.